ಹಾಯ್ ಎಲ್ರಿಗೂ ನಮಸ್ಕಾರ. ಫೈನಲ್ ಆಗಿ ನಮ್ಮ ಡಿ ಬಾಸ್ ದರ್ಶನ್ ಅವರು ಆ್ಯಕ್ಟ್ ಮಾಡಿರೋ ದಿ ಡೆವಿಲ್ ಸಿನಿಮಾ OTTಲಿ ಸ್ಟ್ರೀಮ್ ಆಗ್ತಾ ಇದೆ. ಈ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿ ನೀಡೋಣ ಅಂತಲೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ದೃಶ್ಯ ಮಾಧ್ಯಮ ಯೂಟ್ಯೂಬ್ ಚಾನಲ್. ಖುಷಿ ರಿಷಿ ಮಿಲನ ಖ್ಯಾತಿಯ ನಮ್ಮ ಪ್ರಕಾಶ್ ಸರ್ ಅವರು ನಿರ್ದೇಶನ ಮಾಡಿರೋ, ನಮ್ಮ ದರ್ಶನ್ ಸರ್ ಆ್ಯಕ್ಟ್ ಮಾಡಿರೋ ಸಿನಿಮಾ ದಿ ಡೆವಿಲ್. ಈ ಸಿನಿಮಾ ಕಳೆದ ವರ್ಷ ಅಂದರೆ ಡಿಸೆಂಬರ್ 11ನೇ ತಾರೀಕು 2025ರಂದು ರಾಜ್ಯಾದ್ಯಂತ ಬಿಡುಗಡೆ ಆಗಿತ್ತು. ಅಂದರೆ ಒಂಚೂರು ಬಿಡುಗಡೆ ಆದಾಗ ಅದು ಆ ಪರಿಸ್ಥಿತಿ, ಆ ಸ್ಥಿತಿ ಆ ಥರ ಒಂಚೂರು ಏರುಪೇರಿತ್ತು. ಬಟ್ ಸಿನಿಮಾ ಮಾಧ್ಯಮದವರಿಂದನೂ ಕೂಡ ಮೆಚ್ಚುಗೆ ಪಡೆದಿತ್ತು, ಜನರಿಂದನೂ ಕೂಡ ಮೆಚ್ಚುಗೆ ಪಡೆದಿತ್ತು. ನಾನು ಈ ಸಿನಿಮಾನ ಫಸ್ಟ್ ಶೋನೇ ಥಿಯೇಟ್ರಲ್ಲಿ ನೋಡಿದ್ದೆ. ಯಾವುದು ಅಂತಂದರೆ ಬೆಂಗಳೂರಿನ ಮಾರತಳಿ ವಿನಾಯಕ ಥಿಯೇಟ್ರಲ್ಲಿ ನೋಡಿದೆ. ಆ್ಯಕ್ಚುಲಿ ಇದ್ರ ಬಗ್ಗೆ ನಾನು ನನ್ನ ಒಂದು ಹಳೆ ಚಾನಲಲ್ಲೂ ಕೂಡ ಒಂದು ವಿಡಿಯೋನ ಕೂಡ ಮಾಡಿದ್ದೆ. ಇದು ತೆಲುಗು ಸೆಂಟ್ರ್. ಬಟ್ ನಿಜ ಹೇಳ್ತೇನೆ, ತೆಲುಗು ಸೆಂಟ್ರ್ ಇದ್ದರೂ ಹೌಸ್ಫುಲ್ಲಾಗಿ ಹೋಯಿತು. ನನಗೆ ಅದು ತುಂಬ ಖುಷಿ ಇತ್ತು. ಕಾರಣ ಯಾರು? ನಮ್ಮ ಒನ್ ಆ್ಯಂಡ್ ಓನ್ಲಿ ಡಿ ಬಾಸ್ ದರ್ಶನ್ ರವರು. ಒಂದಿಷ್ಟು ಈಗ ಅವರ ಜೀವನದಲ್ಲಿ ಏರುಪೇರಾಗಿದೆ. ಹೀಗಾಗಿ ಅವೈಯಕ್ತಿಕ ಬದುಕಿನ ಬಗ್ಗೆ ಏನು ಇಲ್ಲಿ ಅನಗತ್ಯ ಚರ್ಚೆ ಬೇಡ ಅಂತ ಹೇಳ್ಕೊತೀನಿ. ಯಾಕೆಂದರೆ ಅವರ ಈಗ ಅದು ಕೇಸು ಕೋರ್ಟಲ್ಲಿದೆ. ಅದು ಹೀಗಾಗಿ ಅವರ ಸಿನಿ ಬದುಕು ನೋಡಿಕೊಂಡ್ರೆ ನಿಜವಾಗ್ಲೂ ಒಂದು ರೀತಿ ಸ್ಫೂರ್ತಿ ಅಂತಲೇ ಹೇಳ್ಬೋದು. ಈಗ ಡೆವಿಲ್ ಸಿನಿಮಾದ ವಿಚಾರಕ್ಕೆ ಬರೋದಾದರೆ, ಈ ಸಿನಿಮಾ ಇವಾಗ G5 OTTಲಿ ಸ್ಟ್ರೀಮ್ ಆಗ್ತಾ ಇದೆ. ಯಾರ್ಯಾರು ಥಿಯೇಟ್ರಲ್ಲಿ ಡೆವಿಲ್ ಸಿನಿಮಾನ ಮಿಸ್ ಮಾಡ್ಕೊಂಡಿದ್ರಿ ಅವರು OTTಲಿ ನೋಡ್ಬೋದು. ಇವಾಗ ಥಿಯೇಟ್ರಲ್ಲಿ ಯಾರ್ಯಾರು ನೋಡಿದ್ರಿ ಅವರು ಮತ್ತೆ ಇನ್ನೊಂದು ಸರಿ ನೋಡೋಣ ಅಂತಲೇ ಹೇಳ್ತಾ ಇದ್ದೀನಿ ನಾನು. ಸಿನಿಮಾ ತುಂಬ ಒಂದು ಡ್ರಾಮೆಟಿಕ್, ರಾಜಕೀಯ ಹಿನ್ನೆಲೆಯ ಒಂದು ಕತೆ ಉಳಿದಂಥ ಅದು ಸಿನಿಮಾ. ಎರಡು ಪಾತ್ರಗಳಲ್ಲಿ, ಅಂದರೆ ದ್ವಿಪಾತ್ರದಲ್ಲಿ ದರ್ಶನ್ ಅವರು ಆ್ಯಕ್ಟ್ ಮಾಡಿದ್ರು. ಡೆವಿಲು ಮತ್ತು ಕೃಷ್ಣ ಅನ್ನೋ ಪಾತ್ರ, ಇನ್ನೋಸೆಂಟ್ ಪಾತ್ರ, ನಂಗೆ ಸಖತ್ ಇಷ್ಟ. ಎರಡು ಪಾತ್ರ ಅಷ್ಟೇ, ಒಂದು ಕ್ಲಾಸ್ ಮತ್ತು ಒಂದು ಮಾಸ್. ಸೊ ಅವರ ಪಾತ್ರದ ಏರಿಳಿತ, ಅವ್ರು ಇವರಾಗೋದು ಸೂಪರ್ ಅನಿಸ್ಬಿಟ್ಟಿತ್ತು ಆ ಕತೆ. ಹಾಡುಗಳು ಅಷ್ಟೇ, ಒಂದಕ್ಕಿಂತ ಒಂದು ಹಾಡು ಚೆನ್ನಾಗಿದ್ರು. ಪ್ರಕಾಶ್ ಅವರ ನಿರ್ದೇಶನ ಕೂಡ ತುಂಬ ಚೆನ್ನಾಗಿತ್ತು. ಇನ್ನು ನಾಯಕಿ ಆ್ಯಕ್ಟ್ ಮಾಡಿದಂಥ ರಚನಾ ರೈ ಅವರು, ಅವ್ರ ಬಗ್ಗೆ ಹೇಳೋದೇ ಬೇಡ. ಅಂದರೆ ತುಂಬ ಜನ ಹೇಳಿದ್ದೇನು ಅಂದರೆ ಅವರು ರಚಿತಾ ರಾಮ್ ಅವರ ರೀಪ್ಲೇಸ್ ಅಂತ ಹೇಳಿದ್ರು. ಬಟ್ ನಾನು ಹೇಳೋದೇನಂತಂದರೆ, ರೀಪ್ಲೇಸ್ ಯಾರ್ಯಾರು ಮಾಡೋಕ್ಕಲ್ಲ, ನಮ್ಮ ರಚ್ಚು ಮೇಡಮ್ ಅವ್ರದ್ದೇ ಅನ್ನೊಂದು ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ದಾರೆ. ರಚನಾ ಅವರು ಅಷ್ಟೇ, ರಚನಾ ರೈ ಅವರು ಕೂಡ ಅಷ್ಟೇ ಒಂದು ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾರಂತ ನಾನು ಹಳೆ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ. ನಿಜವಾಗ್ಲೂ ಹೇಳ್ತೀನಿ. ಬಟ್ ಅವರು ಯಾಕೋ ಗೊತ್ತಿಲ್ಲ, ಡೆವಿಲ್ ಆದಮೇಲೆ ಮತ್ಯಾವ ಸಿನಿಮಾನೂ ಕೂಡ ಮಾಡಲಿಲ್ಲ. ಅವರು ತುಳು ಭಾಷೆಯ ಸರ್ಕಸ್ ಸಿನಿಮಾ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟು, ಅದಾದಮೇಲೆ ಕನ್ನಡದಲ್ಲೂ ಕೂಡ ಒಂದು ಸಿನಿಮಾನೂ ಕೂಡ ಮಾಡಿದ್ರು. ಈಗ ಡೆವಿಲ್ ಸಿನಿಮಾ ಮಾಡಿದ್ರು. ಸೊ ಅವರು ಇಷ್ಟೊಂದೆಲ್ಲ ಸಿನಿಮಾಗಳನ್ನ ಮಾಡಬೇಕಾಗಿತ್ತು. ಬಟ್ ಏನೋ ಅವರು ಬೇರೆ ಬೇರೆ ಪ್ರಾಜೆಕ್ಟ್ಗಳನ್ನ ಒಪ್ಕೊತಾ ಇರ್ಬೋದು ಅನ್ಕೋತೀನಿ. ಈಗ ಡೆವಿಲ್ ವಿಚಾರಕ್ಕೆ ಬರೋದಾದರೆ, G5 OTTಲಿ ಸೊ ಕ್ಲಿಕ್ ಮಾಡಿ ವಾಚ್ ನೌ ಅಂತಿದೆ. ಸೊ ಕ್ಲಿಕ್ ಮಾಡಿ ನೀವು ಕೂಡ ನೋಡ್ಬೋದು. ನಾನು ಸಬ್ಸ್ಕ್ರೈಬ್ ಕೂಡ ಹೌದು. ಈಗ ನಾನು ಮತ್ತೆ ಸಿನಿಮಾ ನೋಡಿದೆ. ಒಂದು ಕಂಪ್ಲೀಟ್ ಡ್ರಾಮಾಟಿಕ್ ಕಥೆಯಲ್ಲೇ ಮತ್ತು ಒಂದು ಹೋಟೆಲ್, ಹುಲಿ ಕಾರ್ತಿಕ್ ಅವರು ಮಾಡಿರೋ ಪಾತ್ರ, ವಿಶೇಷವಾಗಿ ನಮ್ಮ ಗಿಲ್ಲಿ ಅವರು ಮಾಡಿರೋ ಪಾತ್ರ, ಶೋಭರಾಜ್ ಅವರು ಮತ್ತು ಗಿಲ್ಲಿ ಅವರು, ಅವರ ಕಾಂಬಿನೇಷನ್ ಬರೋ ಆ ಕಾಮಿಡಿ ಅಂತೂ ಸಖತ್ ವರ್ಕೌಟ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ಈ ಸಿನಿಮಾ ರಿಲೀಸ್ ಆದಾಗ ಅವ್ರು ಗಿಲ್ಲಿ ಅವರು ಬಿಗ್ ಬಾಸ್ ಮನೆಯಲ್ಲಿದ್ದರು. ನಾನು ಸಿನಿಮಾ ನೋಡೋಕ್ಕಾದಾಗ ದರ್ಶನ್ ಸರ್ಗೆ ಹೆಂಗೆ ವಿಸಲ್ಲು ಕ್ಲ್ಯಾಪು ಬೀಳ್ತಾ ಇದ್ವೋ ಅದೇ ರೀತಿ ಗಿಲ್ಲಿಯವ್ರಿಗೂ ಅಷ್ಟೇ. ಯಪ್ಪ, ನನ್ನ ನಿಜವಾಗ್ಲೂ ಮನಸ್ಸು ಕಣ್ಣು ತುಂಬಿ ಬಂದ್ಬಿಡ್ತು. ಗ್ರೇಟ್ ಅಲ್ವಾ? ಅವರು ಬಿಗ್ ಬಾಸ್ ವಿನ್ನರ್ ಆದರು. ಬರೀ ಮಳವಳ್ಳಿ ಜನತೆಗಲ್ಲ, ಇಡೀ ಕರ್ನಾಟಕ ಜನತೆಗೆ ಅವರು ಗೆದ್ದಿರೋದು ತುಂಬ ಖುಷಿ ಆಗ್ತಾಯಿದೆ. ಈಗ ಅವರು ಪಳಾರ್ ಅಂತ ಸಿನಿಮಾದಲ್ಲಿ ನಾಯಕರಾಗಿ ಆ್ಯಕ್ಟ್ ಮಾಡ್ತಾಯಿದ್ರೆ ನಿಜವಲ್ಲೂ ತುಂಬ ಖುಷಿ ಆಯಿತು. ಅಭಿನಂದನೆಗಳನ್ನ ಸಲ್ಲಿಸಲೇಬೇಕು. ಇನ್ನು ಈ ಡೆವಿಲ್ ಸಿನಿಮಾದಲ್ಲಿ ನಂಬಿಯಾರ್ ಅನ್ನೋ ಪಾತ್ರ, ಎಲ್ಲ ಪಾತ್ರಗಳು ಅಷ್ಟೇ, ಕೃಷ್ಣ ಅನ್ನೋ ಪಾತ್ರ, ನಾಯಕಂದು ದ್ವಿಪಾತ್ರ, ನಾಯಕಿ ರುಕ್ಮಿಣಿ ಅನ್ನೋ ಪಾತ್ರ, ಎಲ್ಲ ಹಾಡುಗಳು ಪ್ರಮೋದ್ ಮರವಂತವ್ರು ಬರೆದಿತ್ತು. ಎಲ್ಲ ಹಾಡುಗಳು, ಮ್ಯೂಸಿಕ್ ಕೂಡ ಚೆನ್ನಾಗಿತ್ತು, ಸಿನಿಮಾಟೋಗ್ರಫಿ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ಮಿಲನ ಪ್ರಕಾಶ್ ಅವರು ನಿರ್ದೇಶನ ಮಾಡಿರೋ ಎಲ್ಲ ಸಿನಿಮಾಗಳು ನಾನು ಥಿಯೇಟ್ರಲ್ಲೇ ನೋಡ್ಬಿಟ್ಟಿದ್ದೀನಿ. ಖುಷಿ, ರಿಷಿ, ಶ್ರೀ, ವಂಶಿ, ಮಿಲನ, ತಾರಕ್ ಎಲ್ಲ ಸಿನಿಮಾಗಳನ್ನೂ ನೋಡ್ಬಿಟ್ಟಿದ್ದೀನಿ. ಈಗ ಡೆವಿಲ್ ಸಿನಿಮಾನೂ ಕೂಡ ನಾನು ಥಿಯೇಟ್ರಲ್ಲಿ ಹೋಗಿ ನೋಡಿದ್ದೆ. ಈಗ ನಾನು ಮತ್ತೆ ಈಗ OTTಲಿ ಸ್ಟ್ರೀಮ್ ಆಗ್ತಾಯಿದೆ, ಮತ್ತೆ ನೋಡ್ತೀನಿ. ನೀವು ಯಾರ್ಯಾರು ಥಿಯೇಟ್ರಲ್ಲಿ ನೋಡಿಲ್ಲ ಅವರೆಲ್ಲ OTTಲಿ, ಈಗ ತುಂಬ ಜನ ಕೇಳ್ತಾ ಇದ್ರು OTTಲಿ ಯಾವಾಗ ಸ್ಟ್ರೀಮ್ ಆಗುತ್ತೆ, ಯಾವಾಗ ಬರುತ್ತೆ ಏನಂತ. ಈಗ OTTಗೆ ಬಂದಿದೆ. ನಿಜವಾಗ್ಲೂ ಮಿಸ್ ಮಾಡ್ದೇ OTTಲಿ ಕೂಡ ನೋಡಿ. ಯಾರು ಸಿನಿಮಾ ನೋಡಿದ್ರು ಮತ್ತೆ ನೋಡೋಣ, ಮತ್ತೆ ಆ ಒಂದು ಬಟ್ ದೊಡ್ಡ ಪರದೆ ಮೇಲೆ ನೋಡಿ ಅದೊಂಥರ ಮಜಾ. ಬಟ್ OTTಲಿ ಬಂದಾಗ ಅಲ್ಲಿ ಇನ್ನೊಂದು ಸಲ ನೋಡೋಣ, ಅದರಲ್ಲಿ ಏನಿದೆ ಅಲ್ವಾ? ತುಂಬ ಜನ ಏನು ಹೇಳ್ತಾರೆ ಅಂದರೆ ಮಿಸ್ ಮಾಡ್ಕೊಳ್ತಾ ಇದೆ ಅಂತ. ಬಟ್ ನಾನು ಕೂಡ ಆ್ಯಸ್ ಅ ಅಭಿಮಾನಿಯಾಗಿ, ಅಂದರೆ ಕನ್ನಡ ಚಿತ್ರರಂಗದ ಅಭಿಮಾನಿಯಾಗಿ ದರ್ಶನ್ ಸರ್ ಅವರ ಈ ಒಂದು ಪ್ರಕರಣ ಆದಷ್ಟು ಬೇಗ ಸುಖಾಂತ್ಯ ಕಾಣಲಿ, ಆದಷ್ಟು ಬೇಗ ಕ್ಲೋಸ್ ಆಗಲಿ. ಅದಕ್ಕೆ ಕೋರ್ಟಲ್ಲಿದೆ. ಸೊ ಅದಕ್ಕೆ ಏನಿರುತ್ತೋ ಅದಕ್ಕೆ ಎಲ್ಲರೂ ಭದ್ರ ಆಗಲೇಬೇಕು.
ಸೊ ಇವಾಗ ಅದೇನಿದೆ ಅದು ಮುಗಿಸ್ಕೊಂಡು ಚಿತ್ರರಂಗ ಮತ್ತೆ ಅವರು ಕಂಬ್ಯಾಕ್ ಮಾಡಬೇಕು, ಸಿನಿಮಾಗಳನ್ನ ಮಾಡಬೇಕು ಅಂತಲೇ ಕೂಡ ನನ್ನ ಒಂದು ಆಶಯನೂ ಕೂಡ ಹೌದು. ಭಗವಂತನಲ್ಲೂ ಕೂಡ ನಾನು ಅದನ್ನು ಪ್ರಾರ್ಥನೆ ಮಾಡ್ಕೋತೀನಿ. ಇನ್ನು ಈ ಸಿನಿಮಾನ ನಿರ್ದೇಶನ ಮಾಡಿದವರು ಮತ್ತು ನಿರ್ಮಾಣ ಮಾಡಿದವರು ಪ್ರಕಾಶ್ ಅವರೇ. ಈ ಸಿನಿಮಾ ಹಂಗಾಯಿತು ಹಿಂಗಾಯ್ತು ಅಂತ ತುಂಬ ಜನ ನಾನಾ ಜನ ಏನೇನೋ ಹೇಳ್ತಾರೆ, ಬಟ್ ಅದೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬಾರ್ದು ಅಷ್ಟೇ. ಸಿನಿಮಾ ಗೆದ್ದಿದೆ. ಸೊ 100 days ಪೋಸ್ಟರ್ನು ಕೂಡ ಅವರು ರಿಲೀಸ್ ಮಾಡಿದರು. ಆಮೇಲೆ OTT ಬಿಡುಗಡೆ ಸ್ವಲ್ಪ ತಡ ಆಯಿತು ಅಷ್ಟೇ. ಅದು ಕೆಲವೊಂದು ಸರಿ ಹಂಗೆ ಆಗುತ್ತೆ, ಇರಲಿ. ಬಟ್ ಈಗ ಫೈನಲ್ ಆಗಿ OTTಗೆ ಬಂದಿದೆ. G5 OTTಯಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಸೊ ನೀವು ಮಿಸ್ ಮಾಡ್ದೇ ಈ ಸಿನಿಮಾನ ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಇನ್ನು ದರ್ಶನ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಈಗ ಆಲ್ರೆಡಿ ಅವರು ಡಬಲ್ ರೋಲ್ನ ಮಾಡಿಬಿಟ್ಟಿದ್ದಾರೆ ತುಂಬ ಸಿನಿಮಾಗಳಲ್ಲಿ. ಈ ಸಿನಿಮಾದಲ್ಲಿ ಅವರು ಕೃಷ್ಣ ಮತ್ತು ಧನುಷ್ ಈ 2 ಪಾತ್ರಗಳಲ್ಲಿ ಅವ್ರು ಕಾಣಿಸ್ಕೊಂಡಿರೋದು ಒಂದು ರೀತಿ ದರ್ಶನ್ ವರ್ಷ ದರ್ಶನ್. ಅದೇ ನನಗೆ ಪ್ರಕಾಶ್ ಸರ್ ಕಾಂತರಾಜ್ ಅವ್ರು ಬರೆದಿರೋ ಕಥೆ ನನಗೆ ಅದಕ್ಕೆ ಇಷ್ಟ ಆಗಿದೆ. ಅವ್ರ ವಿಷನು ಏನಂದರೆ ಇಲ್ಲೂ ದರ್ಶನ್ ಸರೇ ಇಲ್ಲೂ ದರ್ಶನ್ ಸರೇ. ಈ ಹೆಂಗಾಗೋದು ಅಂದರೆ ಹೀರೋ ಬಿದ್ದರೆ ಇಲ್ಲಿ ವಿಲನ್ಗೆ ವಿಸಲ್ ಹೊಡಿತಾರೆ, ಇಲ್ಲಿ ವಿಲನ್ ಬಿದ್ದರೆ ಹೀರೋಗೆ ವಿಸಲ್ ಹೊಡಿತಾರೆ. ಫೈನಲ್ ಯಾರು ಬಿದ್ದರೂ ದರ್ಶನ್ ಸರ್. ಅದು ನಿಜಕ್ಕೂ ತುಂಬ ಒಂಥರ ಎಷ್ಟು ಖುಷಿ ಕೊಡುತ್ತೆ ಅದು. ವಾ, ಇಲ್ಲಿ ಬಿದ್ದರೂ ಹೀರೋನೇ, ಇವರು ಹೀರೋನೇ ಇವರು ಅಂದರೆ ಯಾರ ಮೇಲೂ ಯಾರು ಕೀಳೋ ಅನ್ನೋ ಹಾಗೇ ಇಲ್ಲ. ಶರ್ಮಿಳ ಮಾಡಿರೋರ ಪಾತ್ರ ಅದು ಒಂದು ಸ್ವಲ್ಪ ಸಾಯಬಾರ್ದಾಗಿತ್ತು ಅಂತ ನನಗೆ ಅನ್ನಿಸ್ತು. ತುಂಬ ನವಗ್ರಹ ಆದಮೇಲೆ ಅವರಿಬ್ಬರ ಕಾಂಬಿನೇಷನ್ ಬಂದಿರೋ ಸಿನಿಮಾ ಅದು. ಸ್ವಲ್ಪ ಇನ್ನೂ ಏನೋ ಬರಬೇಕಾಗಿತ್ತು. ಇನ್ನು ಅಚ್ಯುತ್ ಕುಮಾರ್ ಅವರಂತರೂ ಒಬ್ಬ ಮಾಜ್ರೇಕರ್ ಅವರು, ಅಚ್ಯುತ್ ಕುಮಾರ್ ಅವರು, ತುಂಬ ಜನ ಕಲಾವಿದರು ಇದ್ದಾರೆ. ಶೋಭರಾಜ್ ಅವರು ಒಂಚೂರು ಹಂಗೆ ಹಿಂಗೆ ಬಂದು ಹೋಗ್ತಾರೆ. ಬಟ್ ಅಚ್ಯುತ್ ಕುಮಾರ್ ಅವರು ಯಾವ ಪಾತ್ರನೂ ಕೊಟ್ಟರೆ ಸೂಪರ್ ಅಂತಲೇ ಹೇಳ್ಬೋದು. ದರ್ಶನ್ ಸರ್ ಅಷ್ಟೇ ನಾಯಕ ನಟರಾಗಿ ಎಲ್ಲ ಅಂದರೆ ಅವರ ಮೆಜೆಸ್ಟಿಕ್ ಸಿನಿಮಾದಿಂದ ಇಟ್ಕೊಂಡು ಅವರು ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಾರೆ. ಆ ಸಿನಿಮಾಗಳನ್ನು ಕೂಡ ನೋಡಿದ್ದೀನಿ. ಇಲ್ಲಿವರೆಗೂ ಸೂಪರ್ ಅಂತಲೇ ಹೇಳ್ಬೋದು. ಅಂದಾಗೆ ಇನ್ನೊಂದು ಬರೀ G5 OTTಯಲ್ಲಿ ಬರೀ ಡೆವಿಲ್ ಸಿನಿಮಾ ಮಾತ್ರ ಅಲ್ಲ, ಕಾಟೇರ ಸಿನಿಮಾನೂ ಕೂಡ ಇದೆ. ಸೊ ಅದರಲ್ಲೂ ಕೂಡ ಒಂದು ಉಳುವವನೇ ಭೂಮಿ ಒಡೆಯ ಅದು ಸೂಪರ್ ಆಗಿದೆ. ಇದು 2 ಸಿನಿಮಾನೂ ಅಷ್ಟೇ, ಕಂಪ್ಯಾರಿಸನ್ ಮಾಡ್ತಾ ಇಲ್ಲ. ಅದು ಬೇರೆ ಕಾಲಘಟ್ಟ, ಇದು ಬೇರೆ ಕಾಲಘಟ್ಟ. ಬಟ್ 2 ಸಿನಿಮಾಗಳಲ್ಲಿ ದರ್ಶನ್ ಸರ್ ಸೂಪರ್ ಅಂತಲೇ ಹೇಳ್ಬೋದು. ಇದರಲ್ಲಿ ಡಯಲ್ ರೋಲ್ ಅಲ್ವಾ, ಹೀಗಾಗಿ ನಾಯಕಿ ರಚನಾ ಅವರು ಮತ್ತೆ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಬೇಕು. ಯಾಕೆ ಅವರು ಏನು ಸಿನಿಮಾ ಸ್ಕ್ರಿಪ್ಟ್ಗಳಲ್ಲಿ ಬ್ಯುಸಿಯಾಗಿದ್ದಾರೋ ಅಥವಾ ಏನೋ ಅದು ಐಡಿಯಾ ಇಲ್ಲ. ತುಂಬ ಮುದ್ದಾಗಿ ಕಾಣಿಸ್ತಾರೆ ಆ ಸ್ಕ್ರೀನಲ್ಲಿ. ಯಾಕೆ ಆ ಹಾಡಲ್ಲೂ ಅಷ್ಟೇ ತುಂಬ ಕ್ವೀನ್ ಅಂತಲೇ ಹೇಳ್ಬೋದು, ಕ್ವೀನ್ ಮಹಾರಾಣಿ ಅಂತಲೇ ಹೇಳ್ಬೋದು. ರಚ್ಚು ಮೇಡಮ್ ಅದೇನೋ ರೀಪ್ಲೇಸ್ಮೆಂಟ್ ಅಲ್ಲ, ರಚ್ಚು ಅವರು ಆಲ್ರೆಡಿ ನಮ್ಮ ಹೃದಯನ ಕದ್ಬಿಟ್ಟಿದ್ದಾರೆ. ರಚನಾ ಅವರು ಅಷ್ಟೇ ಎಲ್ಲರ ಮನಸ್ಸನ್ನು ಕೂಡ ಅವರು ಗೆದ್ದಿದ್ದಾರೆ. ಸೊ ಹೀಗಾಗಿ ಅವರು ಮತ್ತೊಂದಿಷ್ಟು ಸಿನಿಮಾಗಳನ್ನ ಮಾಡಲಿ ಅಂತಲೂ ಕೂಡ ಕೇಳ್ಕೊತೀನಿ. ನೀವು ಯಾರ್ಯಾರು ಡೆವಿಲ್ನ ನೋಡಿದ್ದೀರಾ ಅಥವಾ ಯಾರು ನೋಡಿಲ್ಲ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆಯೇ ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲ ನೀಡಿ, ಪ್ರೋತ್ಸಾಹ ನೀಡಿ ಅಂತ ನಿಮ್ಮ ಹತ್ರ ಮನವಿ ಮಾಡ್ಕೊತಾ ಇದ್ದೀನಿ. ಧನ್ಯವಾದಗಳು.